ನಂಜನಗೂಡು ರೈತ ಸಂಘ ಮತ್ತು ಹಸಿರು ಸೇನೆ ಸಂಘಟನೆ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ಮತ್ತು ನಂಜನಗೂಡಿನ ಡಿವೈಎಸ್ಪಿ ರಘು ಅವರ ಆದೇಶದ ಮೇರೆಗೆ ವೃತ್ತ ನಿರೀಕ್ಷಕರಾದ ಸುನೀಲ್ ಕುಮಾರ್, ರವೀಂದ್ರ ನೇತೃತ್ವದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆಯ ಸಂಘಟನೆ ಮುಖಂಡರು, ಕಾರ್ಯಕರ್ತರು ಮತ್ತು ಪೊಲೀಸ್ ಇಲಾಖೆಯ ಜೊತೆಗೂಡಿ ಪೊಲೀಸ್ ಭವನದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ, ನಂಜನಗೂಡು ಪಟ್ಟಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರನ್ನು ಬೆಚ್ಚಿ ಬೀಳಿಸುವ ಕೃತ್ಯಗಳು ನಡೆಯುತ್ತಿವೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗಾಂಜಾದ ವಾಸನೆ ಬೀರುತ್ತಿದೆ. ಟ್ರಾಫಿಕ್ ಸಮಸ್ಯೆ ಎದುರಾಗಿದೆ. ಇದಕ್ಕೆಲ್ಲ ನಂಜನಗೂಡು ಪೊಲೀಸರು ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವ ಮತ್ತು ನೆಮ್ಮದಿ ಜೀವನ ನಡೆಸುವ ಶಾಂತಿಯುತ ವಾತಾವರಣಕ್ಕೆ ಅವಕಾಶ ಮಾಡಿಕೊಡಬೇಕು. ಕಾನೂನುಬದ್ಧವಾಗಿ ಮತ್ತು ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಂಜನಗೂಡು ಪೊಲೀಸರ ಜೊತೆಗೆ ರೈತ ಸಂಘ ಸದಾ ನಿಲ್ಲುತ್ತದೆ ಎಂದು ಸಭೆಯಲ್ಲಿ ವಿದ್ಯಾಸಾಗರ್ ಮಾತನಾಡಿ ಸಾಕಷ್ಟು ಸಮಸ್ಯೆಗಳನ್ನು ತಿಳಿ ಹೇಳಿದರು. ಆರ್ಪಿ ರೋಡ್ ಮತ್ತು MG ರೋಡ್ ಅಲ್ಲಿ ರೋಡಲ್ಲಿ ವೆಹಿಕಲ್ಗಳು ನಿಂತ್ಕೊತಾವೆ, ಓಡಾಡೋಕ್ಕೆ ತೊಂದರೆ ಆಯ್ತೈತೆ. ಮತ್ತು ಪಾರ್ಕಿಂಗ್ ಸಮಸ್ಯೆ ದೊಡ್ಡದಾಯ್ತಾ ಇದೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು. ಮತ್ತು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಸ್ಗಳು ಬಂದು ರೋಡಿಗೆ ನಿಂತ್ಕೊತಾವೆ. ಹಂಗಾಗಿ ಆಕ್ಸಿಡೆಂಟ್ಗಳು ದಿನೇ ದಿನೇ ಹೆಚ್ಚಾಯ್ತವೆ. ಏನು ನಂಜನಗೂಡು ಪ್ರಬುದ್ಧರಿರೋಂಥ ಊರು, ವೈಚಾರಿಕತೆ ಇರೋಂಥ ಊರು, ಹೋರಾಟಗಾರರು ಎಲ್ಲ ಥರದ ಹೋರಾಟಗಾರರು, ದಲಿತ ಸಂಘಟನೆ ಹೋರಾಟಗಾರರು, ರೈತಪರ ಹೋರಾಟಗಾರರು, ಇಡೀ ಇಲ್ಲಿ ಹೋರಾಟದ ಕಿಚ್ಚನ್ನು ನಂಜನಗೂಡಿನಲ್ಲಿ ಇಡೀ ದೇಶಕ್ಕೆ ಬಿರೋಂಥ ನೂರಾರು ಹೋರಾಟಗಳಿವೆ. ಇಂಥವರಿರೋ ಊರಿನಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಮತ್ತು ಟ್ರಾಫಿಕ್ ಸಮಸ್ಯೆಗಳನ್ನ ನೀಗಿಸಬೇಕು. ಮತ್ತು ಯಾರು ಇಲ್ಲಿ ಪುಡಿಯಾಗಿ ಏನು ಬೆಳಿಗ್ಗೆ ಎದ್ದರೆ ವೀಲಿಂಗ್ ಮಾಡ್ಕೊಂಡು ಹೆಣ್ಮಕ್ಳು ಸ್ಕೂಲ್ ಹೋಗೋದು, ಕಾಲೇಜ್ ಹೋಗೋದು, ಮತ್ತು ಕಾಲೇಜ್ ಹತ್ರ ಯಾರ್ಯಾರು ಗಾಂಜಾ ಮಾಡ್ತಾವ್ರೆ ಅಂಥವ್ರನ್ನ ಹಿಡಿದು ಒದ್ದು ಒಳಗಾಕಬೇಕು ಅಂತೇಳಿ ಇವತ್ತು ನಮ್ಮ ಒತ್ತಾಯ ಮಾಡ್ತಾಯಿದ್ದೀವಿ. ಈಗಾಗಲೇ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ತಿಳಿ ಹೇಳಿದ್ದಾರೆ. ಪೊಲೀಸ್ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ಕಿಡಿಗೇಡಿಗಳ ಕೃತ್ಯಕ್ಕೆ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಮುಂದಾಗುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಡೆದಿರುವ ಕಿಡಿಗೇಡಿಗಳ ಕೃತ್ಯಕ್ಕೆ ಕಡಿವಾಣ ಹಾಕಲು ಈಗಾಗಲೇ ಸಂಬಂಧಿಸಿದ ಆರೋಪಿಗಳನ್ನು ಬಂಧಿಸಲಾಗಿದೆ. ಟ್ರಾಫಿಕ್ ಸಮಸ್ಯೆಯನ್ನು ತುರ್ತಾಗಿ ಬಗೆಹರಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಡೆಸುತ್ತೇವೆ ಎಂದು ವೃತ್ತ ನಿರೀಕ್ಷಕ ರವೀಂದ್ರ ಸಭೆಯಲ್ಲಿ ತಿಳಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.